ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ವೇತನ ಏರಿಕೆ ಭರವಸೆಯಾಗಿ ಉಳಿಯುತ್ತಾ ಅಥವಾ ಏರಿಕೆಯಾಗುತ್ತಾ? ಖಂಡಿತ ವೇತನ ಹೆಚ್ಚಳವಾಗುತ್ತೆ ನಿಜ, ಆದರೆ ಯಾವಾಗ ಎಂಬುದು ರಾಜ್ಯ ಸರ್ಕಾರದ ಬಳಿ ಸ್ಪಷ್ಟ ಉತ್ತರವಿಲ್ಲ. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಗನವಾಡಿ ನೌಕರರ ವೇತನ ಹೆಚ್ಚಳದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಭರವಸೆ ಈಡೇರಿಸಲಿದ್ದಾರೆ ಎಂಬ ಆಶ್ವಾಸನೆ ನೀಡುತ್ತಲೇ ಬಂದಿದ್ದಾರೆ. ಈಗಾಗಲೇ ಅಂಗನವಾಡಿಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಖಾಲಿಯಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಆದರೆ ವೇತನ ಏರಿಕೆಗೆ ಮಾತ್ರ ಇನ್ನೂ ಮುಹೂರ್ತ ಕೂಡಿ ಬಂದಂತೆ ಕಾಣುತ್ತಿಲ್ಲ. ಇದಕ್ಕೆ ಕಾರಣ ಗ್ಯಾರಂಟಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯದ ಮೂಲದಿಂದ ಹಣ ಹರಿದು ಬರುತ್ತಿಲ್ಲ. ಹೌದು, ಕಳೆದ 1 ವರ್ಷಕ್ಕೂ ಅಧಿಕವಾಗಿ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರ 5 ಉಚಿತ ಗ್ಯಾರಂಟಿ ಯೋಜನೆ ನೀಡುತ್ತಿದೆ. ಆದರೆ ಈಗ ಈ ಗ್ಯಾರಂಟಿ ಯೋಜನೆ ನೀಡುವುದೇ ಸರ್ಕಾರಕ್ಕೆ ಕಷ್ಟವಾಗುತ್ತಿದೆ. ಸರಿಯಾದ ರೀತಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಹರಿದು ಬರುತ್ತಿಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿ ಕೆಲವರನ್ನು ಗ್ಯಾರಂಟಿ ಯೋಜನೆಯಿಂದ ಕೈಬಿಡಲಾಗುತ್ತದೆ. ಆ ಮೂಲಕ 25,000 ಕೋಟಿಗೂ ಅಧಿಕ ಹಣ ಉಳಿತಾಯವಾಗಲಿದೆ ಎಂಬುದು ಗ್ಯಾರಂಟಿ ಸರ್ಕಾರದ ಲೆಕ್ಕಾಚಾರ. ಈಗಾಗಲೇ ಸರ್ಕಾರಿ ನೌಕರರ 7ನೇ ವೇತನ ಜಾರಿ ಮಾಡಿದ್ದು, ಹೆಚ್ಚುವರಿ 18ರಿಂದ 20,000 ಕೋಟಿ ಹಣ ಈ ಸರ್ಕಾರಿ ನೌಕರರಿಗೆ ಮೀಸಲಿಡಬೇಕಾಗಿದೆ. ಅಂಗನವಾಡಿ ನೌಕರರು ಕೂಡ ವೇತನ ಏರಿಕೆ ಹಾಗೂ ಇತರ ಬೇಡಿಕೆಗಾಗಿ ಕಳೆದ 1 ವರ್ಷದಿಂದ ಮನವಿ ಜೊತೆಗೆ ಹೋರಾಟ ಕೂಡ ನಡೆಸುತ್ತಾ ಬಂದಿದ್ದಾರೆ. ಈ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಚರ್ಚೆಯಾಗಿದೆ ಹೊರತು ಭರವಸೆ ಕಾರ್ಯರೂಪಕ್ಕೆ ಬಂದಿಲ್ಲ. ಬಹುಶಃ 2 ತಿಂಗಳೊಳಗೆ ಅಂಗನವಾಡಿ ನೌಕರರಿಗೆ ಶುಭ ಸುದ್ದಿ ನೀಡುವ ಸಮಯ ನಿಗದಿಪಡಿಸಲಾಗಬಹುದು. ಏಕೆಂದರೆ ಕಳೆದ ಬಾರಿ ಈ ನೌಕರರ ವೇತನ ಏರಿಕೆ ಇದೇ ತಿಂಗಳನ್ನು ಬಳಸಿಕೊಳ್ಳಲಾಯಿತು. ಹಾಗಾಗಿ ಇನ್ನೂ ಸ್ವಲ್ಪ ದಿನ ಕಾಯಬೇಕು ಅಷ್ಟೇ. ಏನಂತೀರಾ ಈ ಬಗ್ಗೆ? ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.